ಶಾಪಿಂಗ್ ಹೋಗ್ತಾ ಇದ್ದೀವಿ ಗೈಸ್. ದೊಡ್ಡ ವಿಷಯ ಇದು. 400 ರೂಪಾಯಿ ನಂದು ಸುಂದರ ಆಗಿರೋ ಪಾಪಚ್ಚಿ ಹುಡುಗಿ ಕಾಲೇಜ್ಗೆ ಹಾಕೊಂಡು ಹೋಗ್ತೀನಿ. ಇವತ್ತು ಕೊಡ್ಸ್ಬಿಟ್ಟಿದ್ದೀನಿ ನನ್ನ ಮೇಕ್ ಓವರ್ ಪೋಸ್. ಸ್ಮೈಲ್ ಮಾಡು, ಸಾಂಗ್ ಆಗ್ತೀನಿ ಕೂಡ ರೆಡಿ ಮಾಡಿದ್ದು ನಾನೇ. ದುಡ್ಡಿಲ್ಲ ಆಗ್ತಾ ಇದೆ ಗೈಸ್. ನನಗೆ ತುಂಬ ಚೆನ್ನಾಗಿ ಕಾಣ್ತಾ ಇರ್ಬೇಕಲ್ವಾ. ಬರ್ಡೇ ಗಿಫ್ಟ್ ಆಗಿ ನಮ್ಮ ಅಜ್ಜಿಗೆ ಏನು ಸಿಕ್ಕಿದೆ ಬರುತ್ತೆ ಅದೆಲ್ಲ ಆಗ್ತಾ ಇರುತ್ತೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂತ ನೀವೆಲ್ಲರೂ ತಮ್ಮನೆಲ್ಲ ನೋಡಿರ್ತೀರಾ. ಇವತ್ತು ನಾನು ಚಂದ ಇಬ್ಬರೇ ಶಾಪಿಂಗ್ ಹೋಗ್ತಾ ಇದ್ದೀವಿ ಗೈಸ್. ತುಂಬ ದೊಡ್ಡ ಶಾಪಿಂಗ್ ಏನಲ್ಲ, ಝೂಡಿಯಾಗಿ ಹೋಗ್ತಾ ಇದ್ದೀವಿ ಗೈಸ್. ಇವತ್ತು ಚಂದ ಹಾಕೊಂಡು ಬಂದಿರೋದು ಅವಳ ಅವ್ರ ತಮ್ಮನ ಚಪ್ಪಲಿ ಹಾಕೊಂಡ್ಬಂದು ನೋಡಿದೆ ಗೈಸ್. ದೊಡ್ಡ ವಿಷಯ ಇದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಒಂದು ಸ್ಲಿಪ್ಪರು 2,500 ಅಂತೆ. ನನ್ನ ಚಪ್ಪಲಿ ಎಷ್ಟು ಗೊತ್ತಾ ಗೈಸ್? 400 ರೂಪಾಯಿ ನಂದು. 400 ರೂಪಾಯಿ. ಆ ಕಡೆ ನಡೆಯಲೆ ಗೈಸ್. ಸರಿ ರೀ, ಝೂಡಿಯೋಗೆ ಹೋದ್ಮೇಲೆ ಸಿಗ್ತೀನಿ. ಗಾಡಿಗಳು ತುಂಬ ಇದೆ. ಇವಳು ಎಂತ ಇದು ಅಂದರೆ ಮುಖ ತೋರಿಸೆ ಏನಂದರೆ ಗೈಸ್, ಕರ್ಕೊಳೋದು ಝೂಡಿಯೋಗೆ, ಒಂದು ಝೂಡಿಯೋಗೆ ಅಲ್ಲಿ ನೋಡ್ಬಿಟ್ಟು ಡ್ರೆಸ್ಗಳೆಲ್ಲನೂ ಚೆನ್ನಾಗಿತ್ತು. ಮತ್ತೆ ಅದು ಬೇಡ ಅಂದ್ಬಿಟ್ಟು ಇನ್ನೊಂದು ಝೂಡಿಯೋ ಕರ್ಕೊಂಡು ಹೋಗ್ತಾಳೆ. ನಾನು ತಗೊಂಡಿದ್ದೆ ಗೈಸ್. ಇದು ನನ್ನ ಫ್ರೆಂಡ್ದು, ಅವಳಿಗೆ ತಗೊಂಡಿದ್ದು. ಇವಾಗ ಅವಳಿಗೆ ತಗೊಂಡು ನನ್ನ ಫ್ರೆಂಡಿಗೆ ತಗೊಂಡೆ. ಆದರೆ ಈ ಫ್ರೆಂಡು ತಗೊಂಡಿಲ್ಲ. ಅಲ್ಲಿ ಆ ಸೂರ್ಯ ಇಂಥ ಉರಿ ಬಿಸಿಲಲ್ಲಿ ಸುಂದರ ಆಗಿರೋ ಪಾಪಚ್ಚಿ ಹುಡುಗಿನ ಕರ್ಕೊಂಡು ಹೋಗ್ತಾವಳೆ. ಫೈನಲಿ ಕೆಳಗಡೆ ಬಜಾರ್, ಮೇಲ್ಗಡೆ ಝೂಡಿಯೋ ಬಂದ್ರಿ. ಯಪ್ಪ ಜನ ಇದ್ದಾರೆ ಗೈಸ್. ಆ ಝೂಡಿಯೋದಲ್ಲಿ ಜನನೇ ಇದ್ದಿಲ್ಲ, ಅದು ಇವಾಗ ಓಪನ್ ಆಗಿದೆ. ನಾನು ಅಲ್ಲೇ ಹೇಳಿದೆ ನಿಂಗೆ ಚೆನ್ನಾಗಿದೆ ಅಂತ. ಏನಾದರೂ ಮಾಡ್ಕೊ ನಿಂಗೆ ಬೇಕಾಗಿತ್ತಿದ್ದೆಲ್ಲ ಪರಿಸ್ಥಿತಿ. ಇಲ್ಲ ನಾನು ಹಿಂಗೆ ಅಲ್ಲಿ ಏನು ಹೇಳಿದೆ, ಅಲ್ಲಿರಲ್ಲ ಅಂತಲೇ ನಾನು ಹೇಳಿದ್ದೆ. ಒಂದು ತಗೋತಾವಳೆ ಡಬಲ್ ಎಕ್ಸೆಲ್. ನಾನು ಹೇಳೋ ಮಾತು ಕೇಳಬೇಕು ಬೇಟಾ. ಒಳ್ಳೆ ಇವಳ್ದೊಂದು ಕಾಂಟ ಬಸ್. ನಾನು ಅಲ್ಲ ಹೇಳ್ದೆ ಇವಳಿಗೆ ಎಲ್ಲ ಎಲ್ಲೂ. ಇವಳಿಗೆ ಬಟ್ಟೆ ನೋಡೋಕೆ ಬರೋದು ಒಂದೇ, ಯಾವನಾದ್ರೂ ಮೆಂಟ್ಲಾಗೋದು ಒಂದೇ. ಇದೆಲ್ಲ ಆ ಸ್ಟುಡಿಯೋದಲ್ಲಿ ನಾನು ತಗೊಂಡಿದ್ದೆ. ನಾನು ಕಾಲೇಜ್ಗೆ ಹಾಕೊಂಡು ಹೋಗ್ತೀನಿ. ನೆಕ್ಸ್ಟ್ ವೀಕ್ ಸ್ಟಾರ್ಟ್. ಇದೊಂದೇ ವೀಕ್ ರಜಾ, ಮಜ್ಜಾ ಮಾಡೋದು. ಚಂದಿತ್ತು ತಗೋಡು. ನಾನು ಚಂದಗೆ ಗಿಫ್ಟ್ ಕೊಡಿಸ್ಬೇಕಿತ್ತಲ್ವ ಲಾಸ್ಟ್ ವ್ಲಾಗ್ದೆಲ್ಲ, ಇವತ್ತು ಕೊಡಿಸ್ಬಿಟ್ಟಿದ್ದೀನಿ. ಕೊಡಿಸ್ಬಿಟ್ಟಿದ್ದೀನಿ ಗಾಯ್ಸ್. ದುಡ್ಡು ನಂದು, ಕೊಡ್ಸಿರೋದು ಅವಳು. ಹೌದು ಗಾಯ್ಸ್, ಕರೆಕ್ಟಾಗಿ ಹೇಳ್ತಾಳೆ ನೋಡಿ. ದುಡ್ಡು ಅವಳದು, ಕೊಡ್ಸಿರೋದು ನಾನು. ಹಲೋ ಗೈಸ್, ನಾನು ಈ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಲೈಕ್ ಆಲ್ಮೋಸ್ಟ್ ನಾನು ಝೂಡಿಯೋಗೆ ಹೋಗಿ ಬಂದು 3 ಡೇಸ್ ಆಯಿತು. ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಕೆಲಸಗಳಿತ್ತು ಗೈಸ್. ಲೈಕ್ ತುಂಬ ಎಡಿಟಿಂಗ್, ನಂದು ಇನ್ಸ್ಟಾ ರೀಲ್ಸ್ ಕೂಡ ಇವಾಗ ವ್ಯೂಸ್ ಹೋಗ್ತಾ ಇರೋದ್ರಿಂದ ಸೊ ನಾನು ಅದರ ಕಡೆ ಕೂಡ ಗಮನ ಕೊಡಬೇಕಲ್ವಾ. ಸೊ ಆ್ಯಂಡ್ ಇದು ಇಂಪಾರ್ಟೆಂಟೇ. ಸೊ ಇವಾಗ ಅಲ್ಲಿ ನಂದು ವ್ಯೂಸ್ ಹೋದರೆ ಅಲ್ವಾ ನಂದು ಇಲ್ಲಿ ಕೂಡ ವ್ಯೂಸ್ ಬರೋದು. ಸೊ ಹಾಗಾಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ಅಂದರೆ ನಾಳೆ ನನ್ನ ಅಜ್ಜಿ ಬರ್ಡೇ. ನಾನು ನಿನ್ನೆ ನನ್ನ ಮೇಕ್ ಓವರ್ ಶೂಟ್ಗೆ ಹೋಗಿದ್ದೆ. ಸೊ ನಾನಲ್ಲಿ ವ್ಲಾಗ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಆ್ಯಕ್ಚುಲಾಗಿ ಲೈಕ್ ನಾನು ವ್ಲಾಗ್ ಮಾಡಿ ಅಭ್ಯಾಸ ಇಲ್ಲ ಅಲ್ವಾ. ಸೊ ನಂಗೆ ಮರ್ತೋಗ್ಬಿಟ್ಟಿರ್ತೀನಿ. ಎಷ್ಟೊಂದು ಇನ್ಸಿಡೆಂಟ್ ಹೆಂಗೆ ಆಗಿದೆ ಗೈಸ್. ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಲೈಕ್ ಇಲ್ಲಿಂದ ಹೋಗ್ಬೇಕಾದ್ರೆಲ್ಲ ಜ್ಞಾನ ಇರುತ್ತೆ, ಬಟ್ ಅಂದರೂ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಮೇಕ್ ಓವರ್ ಪೋಸ್ಟ್ ನೀವು ನೋಡಬೇಕಿದ್ರೆ ನನ್ನ ಅಕೌಂಟ್ನ ಹೋಗಿ ಫಾಲೋ ಮಾಡ್ಕೊಂಡು ಅದರಲ್ಲಿ ನೋಡಿ. ಆ್ಯಂಡ್ ನನ್ನ ಮೇಕ್ ಓವರ್ ಮಾಡಿದ್ದು ಬಂದು ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ ಅವರು. ನಾನು ಇಲ್ಲಿ ನಂದು ಫೋಟೋ ಹಾಕ್ತೀನಿ ಹೇಗೆ ರೆಡಿ ಮಾಡಿದ್ರು ಅಂದ್ಬಿಟ್ಟು.
ಇವಾಗ ನೋಡಿದ್ರಲ್ಲ ನಾನು ಈ ರೀತಿ ಸೂಪರಾಗಿ ಡಾಲ್ಡಪ್ ಮಾಡಿದ್ರು ಗೈಸ್. ಆ್ಯಂಡ್ ನಿಮ್ಗೆ ಇದೇ ಥರ ಮೇಕ್ ಓವರ್ಸ್ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾ ಪೋಸ್ಟ್ ಅಲ್ಲಿ ನಾನು ಅವ್ರನ್ನ ಟ್ಯಾಗ್ ಮಾಡಿದ್ದೀನಿ. ಆ್ಯಂಡ್ ಸೊ ಎಸ್, ಸೊ ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿನ್ನೆ ಹೇಳಿದ್ದೀನಿ ನನ್ನ ಅಜ್ಜಿ ಬರ್ಡೇ ಅಂತ. ಸೊ ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ. ಎಲ್ಲರೂ ಅಜ್ಜಿ ಸ್ಮೈಲ್ ಮಾಡು, ಸಾಂಗ್ ಹಾಕ್ತೀನಿ. ಬರ್ಡೇ ಇರೋದು ನಮ್ಮ ಅಜ್ಜಿದು, ರೆಡಿ ಆಗಿಲ್ಲ ನಾನು. ಸೂರ್ಯ ಆಲ್ರೆಡಿ ಬಾಗ್ಲೆಲ್ಲ ವೆಯ್ಟಿಂಗ್, ಆಚೆ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ. ನಾನು ಹಿಂಗೆ ಕಾಣ್ತೀನಿ, ಚೆನ್ನಾಗಿ ಕಾಣ್ತಾ ಇರ್ತೀನಿ. ಸೊ ನಾನು ಆವಾಗಲೇ ಮಮ್ಮಿ ಆಫೀಸ್ಗೆ ಹೋಗ್ಬೇಕಂತಿದ್ದೀನಿ. ಮಮ್ಮಿ ಆಫೀಸ್ಗೆ ಬಂದೆ. ಆ್ಯಂಡ್ ಇವತ್ತು ಸೊ ಇವತ್ತು ನಮ್ಮ ರಾಯರ ಫೋಟೋ ಬಂತು. ಆ್ಯಂಡ್ ಆ ಫೋಟೋ ನೋಡಿದ್ರಿ ಅಲ್ವಾ, ಅದನ್ನು ಕೂಡ ರೆಡಿ ಮಾಡಿದ್ದು ನಾನೇ. ನಂಗೆ ಇಷ್ಟ ರೆಡಿ ಮಾಡೋಕ್ಕೆ, ಸೊ ನಾನೇ ರೆಡಿ ಮಾಡಿದ್ದು. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ. ಗೈಸ್, ಇವರು ಸ್ವೀಟ್ ಆರ್ಡರ್ ಮಾಡ್ತಿದ್ದಾರೆ ಅವಾಗಿಂದ ಮಾಡ್ತಿದ್ದಾರೆ. ಇನ್ನೂ ಬಂದಿಲ್ಲ, ಹಾಗಾಗಿ ಸ್ವಲ್ಪ ಪೂಜೆ ಮಾಡೋದು ಡಿಲೇ ಆಗ್ತಾಯಿದೆ. ಅಜ್ಜಿ ಬರ್ಡೇ ಅಲ್ವಾ, ಸೊ ಅಜ್ಜಿ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು. ಸೊ ಗೈಸ್, ನಾನು ತುಂಬ ಚೆನ್ನಾಗಿ ಕಾಣ್ತಾ ಇರಬೇಕಲ್ವ? ಚೆನ್ನಾಗಿ ಕಾಣ್ತೀನಿ. ಒಂದು ನಿಮಿಷ ಗೈಸ್, ಕೂದಲು ಮುಂದೆ ಕಾಣ್ತೀನಿ, ಆವಾಗ ಇನ್ನೂ ಚೆನ್ನಾಗಿ ಕಾಣ್ತೀನಿ. ಹಾಂ, ಚೆನ್ನಾಗಿ ಕಾಣ್ತಾ ಇರ್ತೀನಲ್ವ? ಹ್ಯಾಪಿ ಬರ್ಡೇ, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸೊ ಗೈಸ್, ನೆನ್ನೆ ನಮ್ಮ ಅಜ್ಜಿದು ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಪೂರ್ತಿ ಮುಗೀತು. ಆ್ಯಂಡ್ ಸೊ ನಿಮಗೆ ಬರ್ಡೇ ಗಿಫ್ಟಾಗಿ ನಮ್ಮ ಅಜ್ಜಿಗೆ ಏನು ಸಿಕ್ಕಿದೆ ಅಂತ ತೋರಿಸ್ತೀನಿ. ಹುಷಾರಿಲ್ಲ ಗೈಸ್, ನಮ್ಮ ಅಜ್ಜಿಗೆ ಹುಷಾರಿಲ್ಲ ಗೈಸ್. ಫುಲ್ಲು ಜ್ವರ ಬಂದುಬಿಟ್ಟಿದೆ. ನಿನ್ನೆಯಿಂದ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಬಂದುಬಿಟ್ಟಿದೆ. ಸೊ ಇದೆ ನಮ್ಮ ಅಜ್ಜಿಗೆ ಸಿಕ್ಕಿರೋ ಗಿಫ್ಟ್. ಲೈಕ್ ಗೊತ್ತಿಲ್ಲ ಏನಕ್ಕಾಯ್ತು ಅಂತ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, ಬರುತ್ತೆ, ಅದೆಲ್ಲ ಆಗ್ತಾ ಇರುತ್ತೆ. ಸೊ ಗೈಸ್, ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಆ್ಯಂಡ್ ನಾನು ವ್ಲಾಗ್ನ ಬಿಟ್ಟು ತುಂಬ ದಿವಸ ಆಯಿತು, ಬಿಕಾಸ್ ನಾನು ಕೂಡ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ನಾನು ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ಸಾರಿ ನಿಮಗೆ ಬೇಜಾರಾಗಿದ್ದರೆ. ಆ್ಯಂಡ್ ಸೊ ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್. ಅಷ್ಟೇ.